ಕಂದಾಯ ಇಲಾಖೆ ಮಾತೃ ಇಲಾಖೆ. ಕಂದಾಯ ಇಲಾಖೆ ವ್ಯಾಪ್ತಿಯಲ್ಲಿ ಬರುವ ನಮ್ಮ ಭೂಮಾಪನ ಭೂ ದಾಖಲೆಗಳ ಇಲಾಖೆ ತನ್ನದೇ ಆದ ಇತಿಹಾಸ ಪ್ರಾಚೀನತೆ ಹೊಂದಿರುವಂತ ಒಂದು ಮಹತ್ವವಾದ ಇಲಾಖೆ. ಈ ಕಟ್ಟಡ ಏನಿದೆ ನಮ್ದು 1912ರಲ್ಲಿ ಆಗಿರುವಂತದ್ದು. ಸೊ ಕರ್ನಾಟಕ ಭೂ ಪ್ರದೇಶ ಏನಿದೆ 1,91,751 ಸ್ಕ್ವೇರ್ ಕಿಲೋಮೀಟರ್ ಪ್ರದೇಶ. ಈ ಪ್ರದೇಶನೆಲ್ಲ ಅಳೆದು ಅದರಲ್ಲಿರುವಂತ ಏನು ಲ್ಯಾಂಡ್ ಪಾರ್ಸಲ್ಸ್ ಇದೆ, ಕೃಷಿ ಇರ್ಬೋದು, ಪ್ರಾಪರ್ಟೀಸ್ ಇರ್ಬೋದು, ಅರ್ಬನ್ ಪ್ರಾಪರ್ಟಿ ಇರ್ಬೋದು, ರೂರಲ್ ಪ್ರಾಪರ್ಟಿ ಇರ್ಬೋದು, ಇವುಗಳನ್ನೆಲ್ಲ ಅಳೆಯುವಂತ ಕೆಲಸ ಈ ಭೂಮಾಪನ ಇಲಾಖೆ ಮಾಡ್ತಾ ಇದೆ. ಪ್ರತಿನಿತ್ಯ ಸುಮಾರು 5,000ದಿಂದ 8,000 ಅಳತೆ ಕಾರ್ಯ ರಾಜ್ಯಾದ್ಯಂತ ನಡೆಯುತ್ತೆ. ನಮ್ಮಲ್ಲಿ ಕೆರೆಗಳ ಅಳತೆ ಇರ್ಬೋದು, ಸಾರ್ವಜನಿಕರ ಆಸ್ತಿ ಪಾಸ್ತಿ ಅಳತೆ ಇರ್ಬೋದು, ಭೂ ಸ್ವಾಧೀನಕ್ಕೆ ಬಹಳಷ್ಟು ಡೆವಲಪ್ಮೆಂಟ್ ಕಾರ್ಯಕ್ಕೋಸ್ಕರ ನ್ಯಾಷನಲ್ ಹೈವೇ ಇರ್ಬೋದು, ಸ್ಟೇಟ್ ಹೈವೇ ಇರ್ಬೋದು, ಡಿಸ್ಟ್ರಿಕ್ಟ್ ರೋಡ್ಸ್ ಇರ್ಬೋದು, ವಿಲೇಜ್ ರೋಡ್ಸ್ ಇರ್ಬೋದು, ಯಾವುದೇ ತಕರಾರು ಬಂದ್ರೆ ನಕಾಶೆ ದಾರಿ ಯಾವ್ದಿತ್ತು ಇಲ್ಲ, ಸಾರ್ವಜನಿಕ ಆಸ್ತಿ ಯಾವುದು ಅಥವಾ ಖಾಸಗಿ ಆಸ್ತಿ ಯಾವುದು, ಇದನ್ನೆಲ್ಲ ಮಾಡುವಂತ ಕೆಲಸ ಭೂಮಾಪನ ಇಲಾಖೆ ಮಾಡ್ತಾ ಇದೆ. ನಾವು ಅಳತೆ ಕಾರ್ಯದಲ್ಲಿ ಈ ಹಿಂದೆ ಹಲವಾರು ಪ್ರಕ್ರಿಯೆಯಲ್ಲಿ ಹಳೆಯ ಸಂಪ್ರದಾಯದ ಪ್ರಕಾರ ಇವನ್ನೆಲ್ಲ ಮಾಡ್ತಾ ಇದೀವಿ. ಮೊದಲು ಥಿಯೋಡಿಲೈಟ್ ಅಂತ ಏನ್ ಇಟ್ಕೊಂಡು ಇದನ್ನ ಮೂಲವಾಗಿ ನಮ್ಮ ಕರ್ನಾಟಕದಲ್ಲಿ ಅಳತೆ ಮಾಡಿರುವಂಥದ್ದು. ಈ ನಕಾಶೆಗಳನ್ನ ಬ್ರಿಟಿಷ್ ಕಾಲದಲ್ಲಿ ಸುಮಾರು 150-200 ವರ್ಷಗಳ ಹಿಂದೆ ಇವುಗಳನ್ನೆಲ್ಲ ಈ ಎಕ್ವಿಪ್ಮೆಂಟ್ ಇಟ್ಕೊಂಡು ಸೃಜನೆ ಮಾಡಿರುವಂಥದ್ದು. ತದನಂತರ ನೀವು ನೋಡ್ತಾ ಇದ್ದೀರಾ, ಅಳತೆಗೆ ನಾವು ಚೈನ್ ಅಂಡ್ ಕ್ರಾಸ್ ಟಾಪ್ ಅಂತ ಇದನ್ನ ಇಟ್ಕೊಂಡು ನಾವು ಅಳತೆ ಮಾಡ್ತಾ ಇದ್ವಿ. ಇದನ್ನ ನಮ್ಮ ಭೂಮಾಪಕರು ಏನು ಫೀಲ್ಡ್ ಸರ್ವೇಯರ್ ಇದ್ದಾರೆ, ಇದನ್ನ ಎತ್ಕೊಂಡು ಹೋಗ್ಬೇಕಾಯ್ತು. ಒಂದ್ ಎಂಡಲ್ಲಿ ಭೂಮಾಪಕರು, ಇನ್ನೊಂದ್ ಎಂಡಲ್ಲಿ ಅವ್ರಿಗೆ ಅಸಿಸ್ಟೆಂಟು. ಈ ರೀತಿಯಾಗಿ ಇದು ಸುಮಾರು 5 kgಯಿಂದ 10 kg ಭಾರ ಇರುವಂತ ಈ ಚೈನ್ ಎತ್ಕೊಂಡು ನಮ್ಮವರು ದಿನ ಹೋಗಿ ಅಳತೆ ಮಾಡ್ತಾ ಇದ್ದಿದ್ದಂಥದ್ದು. ನೆಕ್ಸ್ಟ್ ಇಲ್ಲಿ ಪ್ಲೇನ್ ಟೇಬಲ್ ಅಂತ ಏನು ಬಂತು, ಅಲ್ಲಿ ಫೀಲ್ಡ್ ಅಲ್ಲೇ ಇಟ್ಕೊಂಡು ಈ ನಕ್ಷೆ ಸಿದ್ಧಪಡಿಸುವಂಥದ್ದು ಪ್ರಕ್ರಿಯೆ. ನೆಕ್ಸ್ಟ್ ಕಾಲಕ್ರಮೇಣ ಟೆಕ್ನಾಲಜಿ ಬದಲಾವಣೆಯಾದಂತೆ ನಮ್ಮಲ್ಲಿ ಈ ಟೇಪ್ ಅನ್ನೋದು ನೀವು ನೋಡಿದ್ದೀರಾ, ಟೇಪ್ ಬಳಸುವಂಥದ್ದು. ನೆಕ್ಸ್ಟ್ ಟೋಟಲ್ ಸ್ಟೇಷನ್, ಇದು ಫಸ್ಟ್ ಟೈಮ್ ಎಲೆಕ್ಟ್ರಾನಿಕ್ಸ್ ಟೋಟಲ್ ಸ್ಟೇಷನ್ ಅನ್ನೋದು ಬಂದಿದ್ದಂಥದ್ದು. ನೆಕ್ಸ್ಟ್ ನಿಮ್ಮ ಗ್ಲೋಬಲ್ ಪೊಸಿಷನಿಂಗ್ ಸಿಸ್ಟಮ್, ಇದರಲ್ಲಿ ತಗೊಂಡು ಅಳತೆ ಮಾಡ್ತಾ ಇದ್ದಿದ್ದಂಥದ್ದು. ಇವತ್ತಿನ ದಿನ ತಂತ್ರಜ್ಞಾನ ಬಹಳಷ್ಟು ಮುಂದುವರೆದಿದೆ. ಅದನ್ನ ಇಲಾಖೆನಲ್ಲಿ ಅಳವಡಿಸ್ಕೊಂಡು ಏನು ಒಂದು ಡಿಜಿಟಲ್ ಲೇಯರ್ ಸೃಜನೆ ಮಾಡ್ಲಿಕ್ಕೋಸ್ಕರ ನಾವು ಇವತ್ತು ನಮ್ಮ ಎಲ್ಲ ಭೂಮಾಪಕರುಗಳಿಗೆ ಈ ರೋವರ್ ಅನ್ನೋದು ಏನು ಇಕ್ವಿಪ್ಮೆಂಟ್ ಇದೆ ಇದನ್ನ ಕೊಡ್ತಾ ಇದ್ದೇವೆ. ಇದನ್ನ ನಾವು ಯಾವುದೇ ವ್ಯಕ್ತಿ ಯಾವುದೇ ಸ್ಥಳದಲ್ಲಿ ಇದನ್ನ ಇಟ್ಕೊಂಡು ನಿಂತಾಗ ನಿಖರವಾಗಿ ಅದನ್ನ ಸ್ಥಳ ಗುರುತು ಮಾಡ್ಬೋದು. ಯಾರ್ದು ಪ್ರಾಪರ್ಟಿ ಇದೆ ಅದು ಎಲ್ಲ ಸುತ್ತ ಆಗ ಕಾರ್ನರ್ಸ್ ಅಲ್ಲಿ ಹೋಗಿ ನಿಂತ್ಕೊಂಡು ಅದನ್ನ ಅಳತೆ ಮಾಡಿ, ಇದ್ರ ಜೊತೆಗೆ ನಾವು ಕರ್ನಾಟಕ ರಾಜ್ಯಾದ್ಯಂತ ನಾವು ಡ್ರೋನ್ ಬಳಸಿ ಒಂದು ಸ್ಯಾಟಲೈಟ್ ಇಮೇಜರಿ ಮ್ಯಾಪ್ ಮಾಡ್ತಾ ಇದ್ದೀವಿ. ಡ್ರೋನು ಈ ರೀತಿಯಾಗಿ ಈ ಡ್ರೋನ್ ಏನಿದೆ, ಈ ಡ್ರೋನು ಕ್ಯಾಮ್ರಾ ಇರುತ್ತೆ. ಈ ಕ್ಯಾಮ್ರಾದಲ್ಲಿ 120 ಮೀಟರ್ ಮೇಲ್ಗಡೆ ಅಳೆದು ಒಂದು ಡಿಜಿಟಲ್ ಮ್ಯಾಪ್ ಕೊಡುತ್ತೆ. ಅದನ್ನ ತಗೊಂಡೋಗಿ ನಮ್ಮ ರೋವರ್ ಇವತ್ತೇನ್ ಕೊಡ್ತಾ ಇದೀವಿ ಅದನ್ನ ಇಟ್ಕೊಂಡು ನಮ್ಮ ಭೂಮಾಪಕರು ಅಳತೆ ಮಾಡಿ ಕೊಡ್ತಾರೆ. ಒಂದು ಸ್ಪಾಟ್ ಐಡೆಂಟಿಫೈ ಮಾಡಕ್ಕೆ 8ರಿಂದ 10 ಸೆಕೆಂಡ್ ಸಾಕು. ಹಾಗಾಗಿ ತ್ವರಿತವಾಗಿ ಇನ್ ಮುಂದೆ ಸರ್ವೆಗಳ ಕಾರ್ಯ ಆಗುವಂಥದ್ದು, ಜೊತೆಗೆ ಒಂದು ಡಿಜಿಟಲ್ ನಕ್ಷೆ ಸಿದ್ಧಪಡಿಸಲಿಕ್ಕೆ ಇದು ಸಹಾಯಕ ಆಗಲಿದೆ. ಅದರ ಪೂರಕವಾಗಿ ಏನು ಲ್ಯಾಂಡ್ ಸಮಸ್ಯೆಗಳಿದೆ ಅದನ್ನೆಲ್ಲ ಮುಂದಿನ ದಿನಗಳಲ್ಲಿ ಸಮಸ್ಯೆ ಇರಬಾರ್ದು, ಇತ್ಯರ್ಥಪಡಿಸೋದಕ್ಕೋಸ್ಕರ ಈ ಕಾರ್ಯಕ್ರಮ ಮಾಡ್ತಾರೆ. ಈ ಭಾರತ ಸರ್ಕಾರದವರು ಈ DRRMP ಯಲ್ಲಿ ಮತ್ತು ನಕ್ಷಾ ಸ್ಕೀಮ್ ಅಲ್ಲಿ, ಆಮೇಲೆ ನಮ್ಮ ರಾಜ್ಯ ಸರ್ಕಾರದಿಂದ ಈಗ ನಾವು ಇಡೀ ರಾಜ್ಯದಲ್ಲಿ ಎಲ್ಲ ಪೋಡಿ ಪ್ರಕರಣ ಮುಕ್ತಾಯ ಮಾಡಬೇಕಾ ಬ್ಯಾಕ್ಗ್ರೌಂಡ್ ಅಲ್ಲಿ ನಾವೀಗ ಹೊಸ ತಂತ್ರಾಂಶಕ್ಕೆ ತಂದಿದ್ದೀವಿ. ಈಗ ಹಿಂದೆ ಹಳೆಯ ಚೈನ್ ಸಿಸ್ಟಮ್ ಇತ್ತು, ಆ ಚೈನ್ ಸಿಸ್ಟಮ್ ಅಲ್ಲಿ ಮಿಸ್ಟೇಕ್ ತುಂಬಾ ಜಾಸ್ತಿ ಬರ್ತಾ ಇತ್ತು, ಆಮೇಲೆ ಡಿಲೇ ಆಗ್ತಾ ಇತ್ತು.
ಈಗ ಹೊಸ ನಾವು ರೋವರ್ಸ್ ಏನ್ ಖರೀದಿ ಮಾಡ್ತಾ ಇದೀವಿ, ರೋವರ್ಸ್ ಇಂದ ನಮ್ ಕೆಪಾಸಿಟಿ ಟು ಡೆಲಿವರ್ ಆಲ್ಮೋಸ್ಟ್ 4 ಇಂದ 5 ಪಟ್ಟು ಆಗುತ್ತೆ. ಜೊತೆಯಲ್ಲಿ ಇದು ಎರರ್ ಏನು ಇರೋದಿಲ್ಲ, ಅಂದ್ರೆ 100% ಮೆಜರ್ಮೆಂಟ್ ಆಗತ್ತೆ. ಮತ್ತೆ ನಮ್ಮ ಅವರಿಗೆ ಕೂಡ ಸ್ವಲ್ಪ ಎಲ್ಲ ಡಿಜಿಟಲ್ ಸಿಸ್ಟಮ್ ಇರುತ್ತೆ, ಬ್ಯಾಕ್ ಟು ಬ್ಯಾಕ್ ಕನೆಕ್ಟಿವಿಟಿ ಇರುತ್ತೆ. ಸೊ ವಾಟ್ ಎವರ್ ವಿ ಕ್ಯಾಪ್ಚರ್ ಹಿಯರ್ ವಿಲ್ ಆಲ್ಸೋ ಬಿ ಕ್ಯಾಪ್ಚರ್ಡ್ ಇನ್ ದ ಸಿಸ್ಟಮ್. ಸೊ ಮ್ಯಾನ್ಯುವಲ್ ಕೆಲಸ ಕೂಡ ಕಮ್ಮಿ ಆಗುತ್ತೆ. ಸೊ ನನ್ನ ಪ್ರಕಾರ ಇದು ಒಂದು ರಿವಲ್ಯೂಷನರಿ ಸ್ಟೆಪ್ಸ್ ಇನ್ ಡಿಪಾರ್ಟ್ಮೆಂಟ್ ಅಲ್ಲಿ. ಯಾಕೆಂದ್ರೆ ಬಾಕಿ ಎಲ್ಲ ಡಿಪಾರ್ಟ್ಮೆಂಟ್ ಅಲ್ಲಿ ಸಾಕಷ್ಟು ತಂತ್ರಾಂಶ ಯೂಸ್ ಮಾಡಿಕೊಂಡು ತುಂಬಾ ಅಭಿವೃದ್ಧಿ ಆಗಿದೆ. ಅಂದ್ರೆ ಈ ನಮ್ಮ ಈ ಸರ್ವೆ ಡಿಪಾರ್ಟ್ಮೆಂಟ್ ಅಲ್ಲಿ ಸ್ವಲ್ಪ ಮಟ್ಟಕ್ಕೆ ಇವರು ಹಿಂದೆ ಮಾಡಿದ್ರು. ಆದ್ರೆ ಈಗ ಈ ರೋವರ್ಸ್ ಬಂದ ನಂತರ ನಮ್ಮ ಪ್ರಕಾರ ರೋವರ್ಸ್ ಪ್ಲಸ್ ಡ್ರೋನ್ ಫ್ಲೈಯಿಂಗ್ ಕಂಪ್ಲೀಟ್ ಆದ್ರೆ ಇಡೀ ರಾಜ್ಯದಲ್ಲಿ ನಾವು ರೀಸರ್ವೆ ಮಾಡಿ, ಈಗ ಏನು ಸರ್ವೆ ಸಂಬಂಧಪಟ್ಟ ಡಿಸ್ಪ್ಯೂಟ್ಸ್ ಇದೆ ಅದು ಲಕ್ಷಾಂತರ ಕೇಸಸ್ ಅಲ್ಲಿ ಸರ್ವೆ ಆಗಿಲ್ಲ, ಪೋಡಿ ಆಗಿಲ್ಲ, ಪೆಂಡಿಂಗ್ ಇದೆ. ಸೊ ಈ ವಿಶೇಷ ಇದು ನಾವು ಮಿಷನ್ ಮೋಡ್ ಅಲ್ಲಿ ನಾವು ಮಾಡಿದ್ರೆ ರೋವರ್ಸ್ ಯೂಸ್ ಮಾಡಿ, ಡ್ರೋನ್ ಯೂಸ್ ಮಾಡಿ ನಮ್ದು ಒಂದು ಟಾರ್ಗೆಟ್ ಇದೆ, ಇಡೀ ರಾಜ್ಯದಲ್ಲಿ ಕಂಪ್ಲೀಟ್ ಸರ್ವೆ ರಿಸರ್ವೆ ಮಾಡಿ ಇದೆಲ್ಲ ಹಳೆ ಪ್ರಕರಣ ಮುಕ್ತಾಯ ಮಾಡ್ಬೇಕಂತ ಇದೆ ನಮ್ದು. ಥ್ಯಾಂಕ್ ಯು. हमसे भी आप मेहनत करवा रहे हैं. The whole rower will be just one. No, here's the rower. One. Old system you have. ಇಲಾಖೆಯಲ್ಲಿ ಇದುವರೆಗೆ ಬಹಳ ಇದು ಅವರು ಕೈ ಹಿಡ್ಕೊಂಡು ಹೋಗ್ಬೇಕಾಯ್ತು ಸರ್. ಒಂದ್ ಸೈಡ್ ಒಬ್ಬ ಇಟ್ಕೋಬೇಕು, ಇನ್ನೊಂದ್ ಸೈಡ್ ಬಾಂಧವ ಜವಾನ್ ಇಟ್ಕೋಬೇಕು. ರೆಪ್ಯುಟೇಷನ್ ಎಲ್ಲ ಕೊಡ್ಬೇಕು. ಮಗ ಕ್ಯಾಮ್ರಾ ಇಂದ ತಗೊಳ್ಳೋ. ನಂತರ ಸ್ಕೆಚ್ ಅಲ್ಲಿ ಫಸ್ಟ್ ಲೆವೆಲ್ ಆಫ್ ದಿ digitization effort, electronic from ಇದು, but still sketches are all manual. Sir, ಇನ್ನು ಮುಂದೆ ಅಲ್ಲಿ ಬರುತ್ತೆ, ಇವತ್ತಿಂದ ಅಲ್ಲಿ ಬರುತ್ತೆ. ಫ್ಲೈ ಮಾಡಿದ್ದೇವೆ ಬೇಸ್, ಅದನ್ನು ಇಟ್ಕೊಂಡು ಹೋದ್ರೆ ಆ ಪಾಯಿಂಟ್ ಬಟ್ ಬೇಸ್ ಮ್ಯಾಪ್ ಇರಲ್ಲ. ಬೇಸ್ ಮ್ಯಾಪ್ ಇರಲ್ಲ, ಅಂದ್ರೆ ಬೋತ್ ಯೂಸ್ ಬೋದು. ಆದ್ರೆ ಡ್ರೋನ್ ಯೂಸ್ ಮಾಡಬಹುದು. Years warranty is roughly 5 life year is the life. Subsequently after 5 years 912 reasonable. Purely make in India. Make in India. Mandala fields se imported assembled here. The major parties are manufactured. Some major components. ಡ್ರಾಯಿಂಗ್ ಬೋರ್ಡ್ ಆಟೋಮ್ಯಾಟಿಕಲಿ ಸ್ಕೆಚ್ ಪಾಯಿಂಟ್ ಮಾರ್ಕ್ ಮಾಡೋದು. ಅದೆಲ್ಲ ಈಗ ಪಾಯಿಂಟ್ ಮಾಡ್ತಾ ಲ್ಯಾಟಿಟ್ಯೂಡ್ ಲಾಂಗಿಟ್ಯೂಡ್ ಅವರು ಮ್ಯಾನ್ಯುವಲ್ ಆಗಿ ಸರ್ವೆ ಮಾಡಿ ಡ್ರಾ ಮಾಡಬೇಕು. ಅದು ಜನರಿಗೆ ಈಗ ಇಲ್ಲ. ಜನರಿಗೆ ಪಾಯಿಂಟ್ ಇಟ್ಕೊಂಡು ಆಮೇಲೆ ಪೇಪರ್ ಅಲ್ಲಿ ಮಾಡಿ ಫೈನಲ್ ಉಳಿತಾ ಇತ್ತು, ಜನರ ಹತ್ರ ಉಳಿತಾ ಇತ್ತು. ಇದು ಫುಲ್ ಅಕ್ಯುರೇಟ್. ಮಾನ್ಯ ಶಾಸಕರ ಉಪಸ್ಥಿತಿಯಲ್ಲಿ ಸ್ಮಾಲ್ ಏರೋಪ್ಲೇನ್ ತರ ಇರುತ್ತೆ. ಆಮೇಲೆ ಆಪ್ಟಿಕ್ ಕ್ಯಾಮ್ರಾ ಅಂತ ಬರುತ್ತೆ ಸರ್. ಸೆಂಟ್ರಲ್ ಒಂದು 4 ಸೈಡ್ ಬರುತ್ತೆ. ಅದು ವರ್ಟಿಕಲ್ ಕ್ಯಾಪ್ಚರ್ ನೋಡಿ. ಇದು ಇಲಾಖೆಗೆ
ರೋವರ್ಸ್ಗಳನ್ನ ಹೊಸದಾಗಿ ಖರೀದಿ ಮಾಡತಕ್ಕಂತಹ ರೋವರ್ಸ್ಗಳನ್ನ ಭೂಮಾಪಕರಿಗೆ ವಿತರಣೆ ಮಾಡತಕ್ಕಂತಹ ಈ ಕಾರ್ಯಕ್ರಮಕ್ಕೆ ಎಲ್ಲರಿಗೂ ಸ್ವಾಗತವನ್ನು ಕೊಡ್ತಾ ಹೊಂದಿರುವಂತ ಒಂದು ಇಲಾಖೆ. ನಮ್ಮ ಹಿಂದೆ ಏನು ಕಟ್ಟಡ ಇದೆ, ಸುಂದರವಾದ ಕಟ್ಟಡ, ಇದು 1912ರಲ್ಲಿ ಕಟ್ಟಿರುವಂಥದ್ದು. ಈ ಕಟ್ಟಡದ ಮುಖಾಂತರ ಕರ್ನಾಟಕ ಭೌಗೋಳಿಕ ಪ್ರದೇಶ ಏನಿದೆ 1,91,751 ಸ್ಕ್ವೇರ್ ಕಿಲೋಮೀಟರ್ದ ಪೂರ್ತಿ ಉದ್ದ ಅಗಲದ ಮಾಹಿತಿಯನ್ನು ಸಮರ್ಪಕವಾಗಿ ಬೇರೆ ಬೇರೆ ಸ್ಟೇಕ್ ಹೋಲ್ಡರ್ಸ್ಗೆ ಕೊಡುವಂತ ಕರ್ತವ್ಯ, ಜವಾಬ್ದಾರಿ, ಲ್ಯಾಂಡ್ ರೆಕಾರ್ಡ್ಸ್ ನಿರ್ವಹಣೆ ಮಾಡ್ತಾ ಇರುವಂತ ಜವಾಬ್ದಾರಿ ಇಲಾಖೆ ಮಾಡ್ತಾ ಇದೆ. 1912ರಲ್ಲಿ ಈ ಕಟ್ಟಡ ಇದ್ದು, ಇಲಾಖೆ ಇದ್ದು ಸಹ ಅದಕ್ಕೂ ಮುಂಚಿತವಾಗಿ ನಮ್ಮ ಕರ್ನಾಟಕದಲ್ಲಿ ತಮಗೆ ಗೊತ್ತಿದೆ ಅಳತೆ ಕಾರ್ಯ ಆಗಿದ್ದಂಥವು ಬ್ರಿಟಿಷ್ ಕಾಲದಲ್ಲಿ. ಕೂರ್ಗ್ನಲ್ಲಿ 1803ನೇ ಇಸ್ವಿನಲ್ಲಿ 6ರಲ್ಲಿ ಪ್ರಾರಂಭ ಆದಂಥದ್ದು ಮೊದಲನೇ ಸರ್ವೆ ಅಂತ ಏನು ಹೇಳ್ತೀವಿ, ಅದು ಸರಿಸುಮಾರು 100 ವರ್ಷಗಳ ಕಾಲ ನಡೆದು ಕರ್ನಾಟಕದ ಭೂಪ್ರದೇಶವನ್ನು ನಾವು ಅಳತೆ ಮಾಡಿದಂಥದ್ದು ಆಗಿನ ನಮ್ಮ ಈವತ್ತಿನ ಕರ್ನಾಟಕದ ಭೂಪ್ರದೇಶ. ಸೊ ಆಗ ಅಳತೆ ಮಾಡುವಂತ ಸಂದರ್ಭದಲ್ಲಿ ಇಲ್ಲಿ ಡಿಸ್ಪ್ಲೇ ಮಾಡಿರುವಂತದ್ದು ಏನು ನಮ್ಮ ಟ್ರೆಡಿಷನಲ್ ಮೆಥಡ್ ಇದೆ, ನಮ್ಮ ಥಿಯೋಡಲೈಟ್ ಇರ್ಬೋದು, ಚೈನ್ ಅಂಡ್ ಕ್ರಾಸ್ ಟಾಪ್ ಇರ್ಬೋದು, ಈ ರೀತಿಯಾಗಿ ಅದನ್ನ ನಮ್ಮ ಫೀಲ್ಡ್ ಸರ್ವೇಯರು, ಭೂಮಾಪಕರು ಅದನ್ನ ಬಳಸಿಕೊಂಡು ಇತ್ತೀಚಿನ ದಿನಗಳಲ್ಲಿ ಆದಂತ ಡೆವಲಪ್ಮೆಂಟ್ಸ್ನು ಸಹ ಅದನ್ನು ಅಳವಡಿಸಿಕೊಂಡು ಕಾಲಕ್ರಮೇಣ ಅಳತೆ ಮಾಡಿಕೊಂಡು ಬರ್ತಾ ಇದ್ದೀವಿ. The scale at which this department operates is very immense. ಪ್ರತಿ ಮಾಹೆ ಸಾರ್ವಜನಿಕರು ತಮ್ಮ ಆಸ್ತಿ ಪಾಸ್ತಿ ಅಳತೆ ಮಾಡಲಿಕ್ಕೆ ನಮ್ಮಲ್ಲಿ ಮೋಜಣಿ ತಂತ್ರಾಂಶ ಏನಿದೆ ಅದರ ಮೂಲಕ ಸುಮಾರು 1,20,000ದಿಂದ 1,30,000 ಅರ್ಜಿಗಳು. ಯಾರೋ ಒಬ್ರು ಜಮೀನು ಇದೆ, ಅದನ್ನ ವಿಭಾಗ ಮಾಡ್ಕೋಬೇಕಾಗಿದೆ, ಆ ವಿಭಾಗ ತೋರಿಸ್ಬೇಕು ಅಂತಂದ್ರೆ ಅಳತೆ ಆಗ್ಬೇಕಾಗಿದೆ. ಅದು ಬೇರೆಯವರಿಗೆ ಮಾರಾಟ ಮಾಡಬೇಕಾಗಿದೆ, ಕ್ರಯ ಆಗ್ಬೇಕಾಗಿದೆ, ಅದಕ್ಕೆ ಒಂದು ನಕ್ಷೆ ಬೇಕಾಗಿದೆ, ಅಳತೆ ಆಗ್ಬೇಕಾಗುತ್ತೆ. ಒಂದು ಭಾಗನ ನಾನು ರೆಸಿಡೆನ್ಷಿಯಲ್ ಪರ್ಪಸ್ ಅಲ್ಲ ಬೇರೆ ಉದ್ದೇಶಕ್ಕಾಗಿ ಪರಿವರ್ತನೆ ಮಾಡ್ತೀನಿ ಅಂತಂದ್ರೆ ಅಳತೆ ಆಗ್ಬೇಕಾಗುತ್ತೆ. ನನ್ನ ಜಮೀನಿನ ವಿಸ್ತೀರ್ಣ ಎಷ್ಟಿದೆ, ಆಜು ಬಾಜು ಅವ್ರ ಜೊತೆಗೆ ಏನು ಲಿಟಿಗೇಷನ್ ಇಲ್ಲದೆ ರೀತಿನಲ್ಲಿ ನನ್ನ ಬೌಂಡ್ರಿ ಫಿಕ್ಸ್ ಮಾಡಬೇಕು, ಅದು ಬಸ್ತು ಅಂದ್ರೆ ಅಳತೆ ಆಗ್ಬೇಕಾಗಿದೆ. ಈ ರೀತಿಯಾಗಿ ಸಾರ್ವಜನಿಕರು ಅರ್ಜಿ ಕೊಡುವಂತ ಅಳತೆ ಕಾರ್ಯ ನಾವು ಪ್ರತಿನಿತ್ಯ ಒಂದು 5,000ದಿಂದ 6,000 ಪ್ರತಿದಿನ ಮಾಡ್ಕೊಂಡು ಬರ್ತಾ ಇದ್ದೇವೆ. ಇದಲ್ದಿರ ನಮ್ಮ ಡೆವಲಪ್ಮೆಂಟ್ ಪ್ರೋಸೆಸ್ಗೆ ನಮ್ಮ ಇಲಾಖೆ ಅಳತೆ ಮಾಡಿ ತ್ವರಿತವಾಗಿ ಮಾಡಿಕೊಟ್ರೆ ಬಹಳಷ್ಟು ರಾಜ್ಯ ಸರ್ಕಾರದ ಅಭಿವೃದ್ಧಿ ಕೆಲಸ ಕಾರ್ಯಗಳು, ಕೇಂದ್ರ ಸರ್ಕಾರದ ಅಭಿವೃದ್ಧಿ ಕೆಲಸ ಕಾರ್ಯಗಳು ಆಗುತ್ತೆ. ಉದಾಹರಣೆಗೆ ಬೆಂಗಳೂರಿನಲ್ಲೇ ಶಿವರಾಮ್ ಕಾರಂತ್ ಬಡಾವಣೆ, ಕೆಂಪೇಗೌಡ ಬಡಾವಣೆ ಅಳತೆ ಮಾಡುವಂತ ಪ್ರಕ್ರಿಯೆ ನಾವು ಮಾಡ್ತಾ ಇದ್ದೇವೆ. ಬೆಂಗಳೂರು ರಾಜ್ಯಾದ್ಯಂತ ನಮ್ಮ ಪೆರಿಫೆರಲ್ ರಿಂಗ್ ರೋಡ್ ಇತ್ತೀಚೆಗೆ ಏನು ಸರ್ಕಾರದ ಮಹತ್ವಾಕಾಂಕ್ಷೆ ಯೋಜನೆ ಇದೆ ಅದು ಅಳತೆ ಕಾರ್ಯ. ಬೆಳಗಾಮಲ್ಲಿ ರಿಂಗ್ ರೋಡ್ ಮಾಡುವಂತದ್ದು ಅಳತೆ ಕಾರ್ಯ. KRDCL ಸಂಸ್ಥೆ ಮಾಡುವಂತ ರಸ್ತೆಗಳು ಕಳೆದ 15 ದಿನಗಳಲ್ಲಿ ಅಳತೆ ಮಾಡಿದ್ದೇವೆ. ಈ ರೀತಿಯಾಗಿ ಅಭಿವೃದ್ಧಿ ಕೆಲಸ ಕಾರ್ಯಗಳಿಗೂ ಸಹ ನಾವು ಅಳತೆ ಮಾಡುವಂತ ಪ್ರಕ್ರಿಯೆ ನಡೀತಾ ಇದೆ. ಫಾರೆಸ್ಟ್ ರೆವಿನ್ಯೂ ಬೌಂಡ್ರಿ ಗುರುತಿಸುವಂತ ಕೆಲಸ ಕಾರ್ಯವನ್ನು ನಾವು ಮಾಡ್ತಾ ಇದ್ದೇವೆ. ನಮ್ಮ ಡೀಪ್ಡ್ ಫಾರೆಸ್ಟ್ ಏನಿದೆ, ಒಂದು 3,30,000 ಪ್ರದೇಶ, ಇದನ್ನು ಸಹ ಈಗ ಫಾರೆಸ್ಟ್ ಅವ್ರ ಜೊತೆಗೆ ಜಂಟಿ ಅಳತೆ ಕಾರ್ಯ ಮಾಡುವಂಥದ್ದು ನಾವು ಮಾಡ್ತಾ ಇದ್ದೇವೆ. ಹೀಗೆ ಪ್ರತಿನಿತ್ಯ ನಾವು ಒಂದು 5,000ದಿಂದ 8,000 ರಾಜ್ಯಾದ್ಯಂತ 41,020 ಕೆರೆಗಳಿದೆ ಕರ್ನಾಟಕ ರಾಜ್ಯದಲ್ಲಿ. ಇದುವರೆಗೂ ಒಂದು 31,000 ಕೆರೆ ಅಳೆದಿದ್ದೇವೆ. ಕೆರೆ ಜೊತೆಗೆ ಕೆರೆದ 30 ಮೀಟರ್ ಬಫರ್ ಅಳಿತಾ ಇದ್ದೇವೆ. ಅದ್ರ ಜೊತೆಗೆ ಇನ್ನು ಮಿಕ್ಕಿದ 11,000 ಕೆರೆನ ಮುಂದಿನ 6 ತಿಂಗಳ ಒಳಗಾಗಿ ಅಳೆಯುವಂತ ನಮ್ಮ ಕೆಲಸ ಕಾರ್ಯ ನಾವು ಹಮ್ಮಿಕೊಂಡಿದ್ದೇವೆ. ಇದು ಒಂದು ಕಡೆ ಆದರೆ ಸಾರ್ವಜನಿಕರು ಅರ್ಜಿ ಹಾಕುವಂಥದ್ದು,
ಬೇರೆ ಬೇರೆ ಅಭಿವೃದ್ಧಿ ಕೆಲಸ ಕಾರ್ಯಗಳಿಗೆ ನಾವು ಅಳತೆ ಮಾಡುವಂಥದ್ದು, ಕೋರ್ಟ್ ನಿರ್ದೇಶನ ಮಾಡುವಂಥದ್ದು, ಇದರಲ್ಲಿ ಅಳತೆ ಮಾಡುವಂಥದ್ದು. ಈ ರೀತಿಯಾಗಿ ನಮ್ಮ ಗ್ರಾಮ ನಕಾಶೆನಲ್ಲಿ ರಸ್ತೆ ಇತ್ತೋ, ಕಾಲ್ದಾರಿ ಇತ್ತೋ, ಬಂಡಿದಾರಿ ಇತ್ತೋ ಅನ್ನೋದ್ರಿಂದ ಹಿಡಿದು ಇವತ್ತು PM ಗತಿಶಕ್ತಿ ಏನು ಕೇಂದ್ರ ಸರ್ಕಾರದ ಯೋಜನೆ ಇದೆ ಬೇರೆ ಬೇರೆ ಅಭಿವೃದ್ಧಿ ಕಾರ್ಯಗಳಿಗೆ, ಅಲ್ಲಿ ತನಕ ನಾವು ಮಾಹಿತಿ ಕೊಡುವಂಥದ್ದು ಕೆಲಸ ಇಲಾಖೆ ಮಾಡ್ತಾ ಇದೆ. BDAನವರು 2041 ಮಾಸ್ಟರ್ ಪ್ಲಾನ್ ಮಾಡ್ತಾ ಇದ್ದಾರೆ. ಅದಕ್ಕೂ ಸಹ ಮೂಲ ಅದಕ್ಕೆ ಬೇಕಾದಂತ ಮಾಹಿತಿ ಡೇಟಾ ನಮ್ಮ ಇಲಾಖೆ ಪೂರೈಸ್ತಾ ಇದೆ ಅನ್ನೋದು ಹೆಮ್ಮೆಯ ಸಂಗತಿ. ಹಾಗಾಗಿ ಇದು ಯಾರು ಮಾಡ್ತಾ ಇದ್ದಾರಪ್ಪ, ನಮ್ಮಲ್ಲಿ ಒಂದು 3,300 ಗೌರ್ಮೆಂಟ್ ಸರ್ವೇಯರ್ಸ್ ಇದ್ದಾರೆ, ಒಂದು 5,000 ಜನ ಲೈಸೆನ್ಸ್ ಸರ್ವೇಯರ್ ಇದ್ದಾರೆ. ಕಳೆದ 1 ವರ್ಷದ ಹಿಂದೆ ಮಾನ್ಯ ಸಚಿವರೇ ಇನ್ನೂ 1,200 ಜನ ಹೊಸ ಪರವಾನಗಿ ಭೂಮಾಪಕರನ್ನ ನಾವು ಈ ವ್ಯವಸ್ಥೆಯಲ್ಲಿ ತೊಡಗಿಸ್ಕೊಂಡ್ವಿ. ಸೊ ಇವರು ಪ್ರತಿನಿತ್ಯ ಮಳೆ ಇರಲಿ, ಗಾಳಿ ಇರಲಿ, ರೈನ್ ಆರ್ ಶೈನ್ ಅಂತೀವಲ್ಲ, ಇವತ್ತು ಫೆಬ್ರವರಿ ತಿಂಗಳಲ್ಲಿ ಇಷ್ಟು ಬಿಸಿಲಿದೆ, ನಮ್ಮವರು ಅಳತೆ ಮಾಡುವಂಥದ್ದು ನಿಲ್ಸಕ್ಕಾಗೋದಿಲ್ಲ. ನಿಗದಿತ DAನಲ್ಲಿ ಅಳತೆ ಮಾಡುವಂತ ಪ್ರಕ್ರಿಯೆ ನಾವು ಮಾಡ್ತೇವೆ. ಸೊ ಇಲ್ಲಿ ತಾವು ನೋಡಿದಿರ ಚೈನು, ಒಬ್ಬ ಸರ್ವೇಯರು ಹೋಗಿ ಒಂದು ಪ್ರದೇಶ ಅಳತೆ ಮಾಡಬೇಕು ಅಂತ ಅಂದ್ರೆ ಒಬ್ಬನ ಕೈಲಿ ಆಗ್ತಾ ಇರಲಿಲ್ಲ. ಚೈನು ಕ್ರಾಸ್ ಟಾಪ್ ಏನಿದೆ ಅದನ್ನು ತಗೊಂಡು ಹೋಗ್ಬೇಕು, ಅದಕ್ಕೆ ಒಬ್ಬ ಅಸಿಸ್ಟೆಂಟ್ ಬೇಕಾಗುತ್ತೆ. ಆ ಪ್ರದೇಶ ಅಳತೆ ಮಾಡುವಂತ ಪ್ರದೇಶ ರಸ್ತೆ ಸಂಪರ್ಕ ಇರ್ಬೋದು, ಇಲ್ಲದೆ ಇರ್ಬೋದು, ಅವ್ರು ಹೋಗ್ಬೇಕಾಗುತ್ತೆ, ಕ್ಯಾರಿ ಮಾಡಬೇಕಾಗುತ್ತೆ. ಪ್ರತಿ ತಿಂಗಳು ಕನಿಷ್ಠ ಪಕ್ಷ 23ರಿಂದ 25 ಅವರು ಅಳತೆ ಮಾಡ್ತಾರೆ, ಮಳೆ ಇರಲಿ, ಚಳಿ ಇರಲಿ, ಗಾಳಿ ಇರಲಿ. ಸೊ ಈ ಅಳತೆ ಮಾಡಿದ ನಂತರ ಅವರು ಒಂದು ಸ್ಕೆಚ್ ಪ್ರಿಪೇರ್ ಮಾಡ್ತಾರೆ. ಕರ್ನಾಟಕದಲ್ಲಿ ಮೋಜಣಿ ತಂತ್ರಾಂಶ, ಕರ್ನಾಟಕ ಬಹಳಷ್ಟು ಕಂದಾಯ ಸುಧಾರಣೆಯಲ್ಲಿ ದೇಶದಲ್ಲೇ ಹೆಸರುವಾಸಿಯಾಗಿದೆ. ಇದೇ ಕಟ್ಟಡದಲ್ಲಿ ನಮ್ಮ ಭೂಮಿ ಅಂತ ಏನು ಈ ಹಿಂದೆ ಪ್ರಾರಂಭ ಮಾಡಿದ್ವಿ, ಕೈ ಬರಹ ಪಾಣಿಯಿಂದ ಕಂಪ್ಯೂಟರ್ ಪಾಣಿ ಆಗಿದ್ದಂಥದ್ದು 2002ರಲ್ಲಿ. ತದನಂತರ ನಮ್ಮ ಮೋಜಣಿ ತಂತ್ರಾಂಶದ ಮೂಲಕ ಸಾರ್ವಜನಿಕರು ಯಾವುದೇ ಅರ್ಜಿ ಕೊಟ್ಟರು ನಮ್ಮ ಭೂಮಾಪಕರೇ ಡೈರೆಕ್ಟ್ ಆಗಿ ಆನ್ಲೈನ್ ಅಲ್ಲಿ ಅಲಾಟ್ಮೆಂಟ್ ಆಗಿ ಅಳತೆ ಮಾಡುವಂಥದ್ದು ಪ್ರಕ್ರಿಯೆ ನಡೆಯುತ್ತೆ. ಇದೆಲ್ಲ ಆದರೂ ಸಹಿತ ನಾವು ಏನು ಅಳತೆ ಮಾಡಿದ ಮೇಲೆ ನಮ್ಮ ರೆಕಾರ್ಡ್ಸ್ ಪ್ರಿಪೇರ್ ಮಾಡ್ತಾ ಇದ್ವಿ, ಅದನ್ನ ನಾವು ಮ್ಯಾನ್ಯಲ್ ಆಗಿ ಪ್ರಿಪೇರ್ ಮಾಡುವಂಥದ್ದು, ಪೇಪರ್ ಮೇಲೆ ಸ್ಕೆಚ್ ಬರೆಯುವಂಥದ್ದು ಅದು ನಡೀತಾ ಬಂದಿದೆ. ಆದರೆ ಇತ್ತೀಚಿನ ದಿನಗಳಲ್ಲಿ ಆಧುನಿಕ ತಂತ್ರಜ್ಞಾನ ಬಂದಿರೋದ್ರಿಂದ ಹಿಂದೆ ಕರ್ನಾಟಕ ಅಳತೆ ಮಾಡಬೇಕು ಅಂದ್ರೆ 100 ವರ್ಷ ತಗೊಂಡ್ವಿ, ಈಗ ನಾವು 100 ವರ್ಷ ಕಾಯ್ಲಿಕ್ಕೆ ಆಗಲ್ಲ. ಅದಕ್ಕೆ ಮಾನ್ಯ ಸಚಿವರು ತ್ವರಿತವಾಗಿ ಇದು ಏನು ಲ್ಯಾಂಡ್ ಲಿಟಿಗೇಷನ್ ಇದೆ, ಏನು ಸಮಸ್ಯೆಗಳಿದೆ, ಅವುಗಳನ್ನೆಲ್ಲ ಇತ್ಯರ್ಥಪಡಿಸಲಿಕ್ಕೆ ತಂತ್ರಜ್ಞಾನವನ್ನು ದೊಡ್ಡ ಪ್ರಮಾಣದಲ್ಲಿ ಇಲಾಖೆಯಲ್ಲಿ ಅಳವಡಿಸಿಕೊಳ್ಳಿ ಅಂತ ನಮಗೆ ಸೂಚನೆ ಕೊಟ್ಟಿದ್ದ ನಿಟ್ಟಿನಲ್ಲಿ ನಾವು ಇದು ಕರ್ನಾಟಕ ರಾಜ್ಯಾದ್ಯಂತ ನಾವು 31 ಜಿಲ್ಲೆಗಳ ಪೈಕಿ 21 ಜಿಲ್ಲೆಗಳಲ್ಲಿ ಈಗಾಗಲೇ ಒಂದು ಡ್ರೋನ್ ಸರ್ವೆ ಹಮ್ಮಿಕೊಂಡಿದ್ದೇವೆ. ಈ ಡ್ರೋನ್ ಅನ್ನೋದು ಕ್ಯಾಮ್ರಾ ಇರುತ್ತೆ, 120 ಮೀಟರ್ ಮೇಲ್ಗಡೆ ಭೂಪ್ರದೇಶದ 120 ಮೀಟರ್ ಮೇಲೆ ಹಾರಾಟ ಮಾಡಿ 1 ಸ್ಕ್ವೇರ್ ಕಿಲೋಮೀಟರ್ದು ಒಂದು ಗ್ರಿಡ್ ಮ್ಯಾಪ್ನ ಅದು ಕೊಡ್ತಾರೆ, ಆರ್ಥೋ ರೆಕ್ಟಿಫೈಡ್ ಇಮೇಜ್ ಅಂತ. ಆರ್ಥೋ ರೆಕ್ಟಿಫೈಡ್ ಇಮೇಜ್ನ ಇಟ್ಕೊಂಡು ಹೋಗಿ ನಮ್ಮ ಭೂಮಾಪಕರು ಇವತ್ತು ಏನು ಕೊಡ್ತಾ ಇದ್ದೇವೆ ಈ ಕಾರ್ಯಕ್ರಮದ ಮೂಲಕ, ನಾವು ರೋವರ್ ಅಂತ ಅದನ್ನ ಇಟ್ಕೊಂಡು ಹೋಗಿ ಎಲ್ಲ ಪ್ಲಾಟ್ನ ಅಳತೆ ಮಾಡಿ ಅದ್ರ ಮೂಲಕ ಅದರ ಮೇಲೆ ಅಳವಡಿಸಿ ಸಾರ್ವಜನಿಕರಿಗೆ ಇನ್ನು ಮುಂದೆ ಇದು ಏನು ಅಳತೆ ಮಾಡಿದ್ದು ಅದು ಶಾಶ್ವತವಾಗಿ ಉಳಿಯುವಂತೆ ಹಾಗೂ ಮುಂದೆ ಅದು ಭಾಗ ವಿಭಾಗಗಳು ಆದರೆ ತ್ವರಿತವಾಗಿ ಮಾಡಿಕೊಳ್ಳಲಿಕ್ಕೆ ಸಹಾಯಕ ಆಗುವಂತೆ ಮಾಡುವುದೇ ಇವತ್ತಿನ ಕಾರ್ಯಕ್ರಮದ ಮೂಲ ಉದ್ದೇಶ. ಸೊ ಅದಕ್ಕಾಗಿ ನಾವು ಆಧುನಿಕತೆಯತ್ತ ಒಂದು ಇಲಾಖೆಯ ದಿಟ್ಟ ಹೆಜ್ಜೆ ಅಂತ ಹೇಳಿದ್ದೀವಿ. ಮಾನ್ಯ ಸಚಿವರು ಇತ್ತೀಚೆಗೆ ದರಖಾಸ್ತು ಕೊಡಿ ಅಭಿಯಾನ ಅಂತ ಆಂದೋಲನ ರಾಜ್ಯಾದ್ಯಂತ ಕೈಗೊಳ್ಳಲಿಕ್ಕೆ ಹೇಳಿದ್ದಾರೆ. ಪ್ರಾರಂಭನೂ ಸಹ ಮಾಡಿದ್ದೀವಿ. ಸರಳೀಕರಣ ಮಾಡಿ ಏನು ಹಲವಾರು ದಶಕಗಳಿಂದ ರೈತರಿಗೆ ಸರ್ಕಾರಿ ಜಮೀನುಗಳು ಮಂಜೂರಾಗಿತ್ತು, ಅವರು ಕೋಡಿ ಆಗದೆ ಪ್ರಕ್ರಿಯೆ ಬಾಕಿ ಇತ್ತು,
ಅದನ್ನ ಅಳತೆ ಮಾಡುವಂತ ಸಂದರ್ಭದಲ್ಲಿ ಅಳತೆ ಮಾಡಿ ಅವರಿಗೆ ಎಲ್ಲ ಅಗತ್ಯ ಕಂದಾಯ ದಾಖಲೆ ಹಾಗೂ ಸರ್ವೆ ದಾಖಲೆಗಳನ್ನು ಕೊಡುವ ಸಂದರ್ಭದಲ್ಲಿ ಹಾಸನದಲ್ಲಿ ನಮಗೊಂದು ತಿಳಿಸಿದ್ರು, ನೀವೆಲ್ಲ ಮಾಡ್ತೀರಾ, ನೀವು ಯಾಕೆ ಮತ್ತೆ ಮ್ಯಾನ್ಯಲ್ ಆಗಿ ಹೋಗಿ ಪೇಪರ್ನಲ್ಲಿ ಎಲ್ಲ ಒಂದು ಸ್ಕೆಚ್ಚು ಎಲ್ಲ ಮಾಡುವಂಥದ್ದು ಪ್ರಕ್ರಿಯೆ ಇದೆ, ಇದನ್ನೆಲ್ಲ ಯಾಕೆ ನೀವು ಡಿಜಿಟೈಸ್ ಮಾಡ್ಲಿಕ್ಕೆ ಆಗೋದಿಲ್ಲ ಅಂತ. ಹಾಗಾಗಿ ಮಾನ್ಯ ಸಚಿವರು ಏನು ಆಶಯ ಇತ್ತು, ಸೂಚನೆ ಇತ್ತು, ಆ ನಿಟ್ಟಿನಲ್ಲಿ ಇವತ್ತು ಇಲಾಖೆಯ ಮೊದಲ ಹೆಜ್ಜೆ ಇಟ್ಟಿದೆ. ನಮ್ಮ ಭೂಮಾಪಕರುಗಳಿಗೆ ಅನುಕೂಲವಾಗುವಂತೆ ತ್ವರಿತವಾಗಿ ಸಾರ್ವಜನಿಕಕ್ಕೆ ಅಳತೆ ಮಾಡುವಂತೆ ಇವತ್ತು ರೋವರ್ಗಳನ್ನ ನಾವು ಈ ಕಾರ್ಯಕ್ರಮದ ಮೂಲಕ ಕೊಡಲಿಕ್ಕೆ ಇಚ್ಛೆಪಟ್ಟಿದ್ದೇವೆ. ಈ ಕಾರ್ಯಕ್ರಮಕ್ಕೆ ಮಾನ್ಯ ಕಂದಾಯ ಸಚಿವರನ್ನ ಬಂದು ಕಾರ್ಯಕ್ರಮದಲ್ಲಿ ತಾವು ಪಾಲ್ಗೊಂಡು ತಮ್ಮ ಆಶಯದಂತೆ ಏನು ಇಲಾಖೆ ಈ ದಿಟ್ಟ ಹೆಜ್ಜೆಯನ್ನು ಇಟ್ಟಿದೆ, ಅದಕ್ಕಾಗಿ ನಮಗೆ ಮಾರ್ಗದರ್ಶನವನ್ನು ನೀಡುತ್ತಾ ಎಲ್ಲ ಸಲಹೆ ಸೂಚನೆಗಳನ್ನ ನೀಡುತ್ತಾ ಈ ಸುಧಾರಣೆಗಳನ್ನ ಏನು ಕಂದಾಯ ಇಲಾಖೆಯಲ್ಲಿ ತರ್ತಾ ಇದ್ದೇವೆ, ಅದಕ್ಕೆ ಮೂಲ ಕಾರಣಕರ್ತರಾದ ನಮ್ಮ ಮಾನ್ಯ ಕೃಷ್ಣ ಬೈರೇಗೌಡ ಸಾಹೇಬರು ಕಂದಾಯ ಸಚಿವರು ಇವತ್ತು ನಮ್ಮೊಂದಿಗೆ ಇದ್ದಾರೆ. ನಿಮ್ಮೆಲ್ಲರ ಪರವಾಗಿ ಹೃತ್ಪೂರ್ವಕವಾಗಿ ಅವರಿಗೆ ಸ್ವಾಗತವನ್ನು ಬಯಸ್ತೇನೆ. ಅವರು ಯಾವುದೇ ಕೆಲಸವನ್ನು ಪ್ರಾರಂಭ ಮಾಡಿದ್ರೆ ತಾರ್ಕಿಕ ಅಂತ್ಯಕ್ಕೆ ಕೊಂಡೊಯ್ಯುವ ತನಕ ಬಿಡೋದಿಲ್ಲ. ಹಾಗಾಗಿ ಸ್ಟಾರ್ಟಿಂಗ್ ಇಂದ ಎಂಡಿಂಗ್ ತನಕ ನೀವು ಕಂಪ್ಯೂಟರ್ ಮಾಡಿ ಡಿಜಿಟೈಸ್ ಮಾಡಬೇಕು ಅಂತ ಹೇಳಿದ್ದಾರೆ. ಆ ನಿಟ್ಟಿನಲ್ಲಿ ಇವತ್ತು ಕಾರ್ಯಕ್ರಮ ಹಮ್ಮಿಕೊಂಡಿರೋದು. ಧನ್ಯವಾದಗಳು ಸರ್. ಇದು ತಮ್ಮ ಮಾನ್ಯ ಸಚಿವರ ಒಂದು ದಿಟ್ಟ ಹೆಜ್ಜೆ. ಮಾನ್ಯ ಸಚಿವರು ನಮ್ಮ ಇಲಾಖೆಯನ್ನು ಆಧುನೀಕರಣಗೊಳಿಸಬೇಕು ಅಂತ ಏನೊಂದು ಪರಿಕಲ್ಪನೆಯನ್ನು ಇಟ್ಟುಕೊಂಡು ಈ ಒಂದು ಉಪಕರಣಗಳನ್ನ ಭೂಮಾಪಕರಿಗೆ ವಿತರಿಸಬೇಕು ಅಂತ ಹೇಳಿ ಏನೊಂದು ಸಂಕಲ್ಪ ಮಾಡಿದ್ರು, ಆ ದಿನ ಇವತ್ತು, ಆ ಗಳಿಗೆ ಇವತ್ತು ಕೂಡಿ ಬಂದಿದೆ. ಬಹಳಷ್ಟು ಪ್ರೊಸೀಜರ್ಸ್ ಮುಖಾಂತರ ಬಹಳ ಶಿಸ್ತಿನಿಂದ ನಿಯಮಾನುಸಾರ ಎಲ್ಲ ಒಂದು ಕ್ರಮಗಳನ್ನ ಪ್ರೊಸೀಜರ್ಸ್ನ ಫಾಲೋ ಮಾಡಿ ಮಾನ್ಯ ಸಚಿವರ ಸೂಚನೆಯಂತೆ ಈ ರೋವರ್ಸ್ಗಳನ್ನ ಖರೀದಿ ಮಾಡಿ ಇವತ್ತು ನೇರವಾಗಿ ಭೂಮಾಪಕರಿಗೆ ವಿತರಿಸ್ತಾ ಇದ್ದೇವೆ. ಮಾನ್ಯ ಸಚಿವರ ಅಮೃತ ಹಸ್ತದಿಂದ ಹಾಗೂ ಗೌರವಾನ್ವಿತ ಪ್ರಧಾನ ಕಾರ್ಯದರ್ಶಿಗಳ ಉಪಸ್ಥಿತಿಯಲ್ಲಿ ಭೂಮಾಪಕರು ಬಹಳ